ಹೇಳಿ ಬ್ರೋ, ಇವತ್ತಿನ ಮ್ಯಾಚು ಹೇಗಿತ್ತು ಅಂತ ಹೇಳ್ತೀರಾ? ಬ್ರೋ ಒಂದ್ ನಿಮಿಷ, ಇವತ್ತಿನ ಮ್ಯಾಚ್ ಹೆಂಗಿತ್ತು ಅಂದ್ರೆ ನಮ್ಮ ಪ್ರಿಯ ದಾನಿಶ್ ಸೆಟ್ ತೋರ್ಸ್ತಾರೆ ಗೊತ್ತಾ, ಕ್ರೇಜಿ ಬಾಲ್ ಎರಡು ಈ ಕಡೆ ಒಂದು ಬಂದ್ಬಿಟ್ಟಿತ್ತು. ಬಟ್ ಥ್ಯಾಂಕ್ಸ್ ಟು ಯಶ್ ದಯಾಲ್, ಹೀಸ್ ಡನ್ ಇಟ್ ಟ್ವೈಸ್ ಇನ್ ಅ ರೋ ಬ್ರೋ. And Yash Dayal, you have done it against the best finisher in the world. I don't know why he's called that, but you have done it against Dhoni. I respect you a lot, man, Yash Dayal. Thank you. And one very big request is that I want to dedicate this win to bloody what is it? Ambati Rayudu. ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಎಷ್ಟು ಉರ್ಸ್ತಾವ್ರು ಆ ಭಗವತ್ನ ನೋಡಿದ್ರೆ. The commentator, okay, because he doesn't deserve to be a commentator anymore. He is not diplomatic. He doesn't talk cricket. He only talks one-sided about Chennai. You don't deserve to be a commentator, bro. At least now, just quit it. Just quit commentary, Ambati Rayudu. And also, sorry, I want to bring up a reel. Which dear Badrinath. Badrinath said, Bangalore is a very easy team. We can win any day. Dear Badrinath, this win is for you also. One second. I'm done with that fucker. Okay, and dear Badrinath, if this was easy and you can't digest it, I'll give you a lollipop, yellow color. Okay? Jai RCB. One second. And one more thing. When it comes to my King's performance, I think he's proved it today. You know why he's the king, and I love him the most. I think the whole country. Okay. You all forgot the KGF gun. The KGF gun today was Romario Shepard. ಹೇಳ್ತೀನಿ ಗುರು, ನಾವು ಕನ್ನಡದವ್ರೆ. ಇದು ಆಕ್ಚುಲಿ ರೊಮಾರಿಯೋ ಶೆಪರ್ಡ್ ನಿನ್ಗೋಸ್ಕರ ಜೈ ಆರ್ಸಿಬಿ. ಗುರು, ಪಾಂಡ್ಯ ಚೋಳ ಅಲ್ಲ, ಇದು ಇಮ್ಮಡಿ ಪುಲಿಕೇಶಿ ರಾಜ್ಯ. ಇಮ್ಮಡಿ ಪುಲಕೇಶಿ ಮೈಸೂರು ರಾಜ. ತಗೊಂಡ್ರಲ್ಲೇ ಕೊಂಗ್ರ ಹೋಗ್ರಲ್ಲೇ ಕನ್ನಡ ಕುಲ ತಿಲಕ. ವಿರಾಟ್ ಕೊಹ್ಲಿ ಇರೋದಕ್ಕೆ ಕಪಿಲ್ಲ ಅಂತ ಹೇಳ್ತಾರೆ. ಅಂಡ್ ವಿರಾಟ್ ಕೊಹ್ಲಿ ಇಸ್ ದ ರೀಸನ್ ಕ್ರಿಕೆಟ್ ನ ಒಲಿಂಪಿಕ್ ಅಲ್ಲಿ ಸೇರಿಸ್ತಾರೆ ಅನ್ನೋದ್ರಿಂದ. ಇದಕ್ಕಿಂತ ನಮಗ್ ಬೇರೆ ಏನ್ ಬೇಕಿಲ್ಲ. ಅಂಡ್ RCB ಸೋತ್ರು ನಮಗ್ ಸ್ಟಿಲ್ ಹೋಪ್ ಇದ್ದೇ ಇರುತ್ತೆ. ಅಂಡ್ ಬೇರೆ ಟೀಮ್ ನ ಹೇಟ್ ಮಾಡ್ದಂಗೆ ನಾವು ಸಪೋರ್ಟ್ ಮಾಡ್ಕೊಂತ ಯಾವಾಗ್ಲೂ RCB ವಿನ್ ಆಗ್ತಾರೆ ಅನ್ನೋ ಹೋಪ್ ಇಟ್ಕೊಂಡು ಯಾವಾಗ್ಲೂ ಆಡೋಣ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಕಣ್ಣಲ್ಲಿ ನೀರೇ ಬಂದಿತ್ತು ಮ್ಯಾಚ್ ಹೋಯ್ತು ಅಂತ. ಅಂಡ್ ಅಟ್ ಲಾಸ್ಟ್ ಆಕ್ಚುಲಿ ವಿ ಆರ್ ಇನ್ ದಾಸರಳ್ಳಿ. ಅಲ್ಲಿಂದ ವಿನ್ ಆದ್ಮೇಲೆ ಇಲ್ಲಿ ಬಂದಿದೀವಿ. ನಮ್ ಡ್ಯಾಡಿ ಸ್ಟೇಡಿಯಂ ಅಲ್ಲಿ ಇದ್ರು. ಅಂಡ್ ರೊಮಾರಿಯೋ ಶೆಪರ್ಡಿಗಂತೂ ಈ ಸರಿ ಟ್ರಿಬ್ಯೂಟ್ ಕೊಡ್ಲೇಬೇಕು. ಲಾಸ್ಟ್ ಸೀಸನ್ ಅಂಡ್ ಎಂಗಿಡಿ ಬೌಲಿಂಗ್ ಕೂಡ ಸೂಪರ್ ಆಗಿ ಮಾಡಿದ್ದಾರೆ. ಸುಯಾಶ್ ಶರ್ಮನು ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡ್ಕೊಂಡು ಆಡಿರೋದ್ರಿಂದ ಇವತ್ತೊಂದು ಒಳ್ಳೆ ವಿಕ್ಟರಿ ಸಿಕ್ಕಿದೆ. ಅಂಡ್ ಲಾಸ್ಟ್ ಇಯರ್ ಕೂಡ ನಾವು CSK ಮೇಲೆ ಕ್ವಾಲಿಫೈ ಆದ್ವಿ. ಈ ವರ್ಷನೂ CSK ಮೇಲೆ ಕ್ವಾಲಿಫೈ ಆಗ್ತೀವಿ. ಅಂಡ್ ಈ ಸಲ ಕಪ್ ನಮ್ದೇ. ಅನೀಶ್. ಹೇಗಿತ್ತು ಮ್ಯಾಚ್? ಚೆನ್ನಾಗಿತ್ತು. ಈ ಸಲ ಕಪ್ ನಮ್ದೇ. CSK ಕಪ್ ಲಾಲಿಪಾಪ್ ಚಪ್ಪು ಒಂದೊಂದಲ್ಲ, ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಆ ಭಗವತ್ ಗೊತ್ತು. CSK ವಿನ್ ಆದ್ರೆ ನಮಗೆ ಈ ತರ ಹೇಳ್ತಾರೆ, ಅದಕ್ಕೆ ನಾನು ಈ ತರ ಹೇಳ್ತೀನಿ. ಲಾಸ್ಟ್ ಟೈಮ್ ನನ್ನ ಹಾಕಿದ್ರೆ ತುಂಬಾ ಖುಷಿ ಆಯ್ತು ಅದ್ ನೋಡಿ. ಇವತ್ತೊಂದು ಹೇಳೋದೇನಂದ್ರೆ, ನಾನು ಚೆನ್ನೈ ಫ್ಯಾನ್ಸ್ ಎಲ್ಲ ಇವಾಗ ಮುಂಬೈ ಸಪೋರ್ಟ್ ಮಾಡಕ್ ಕೊಂಡೋಗ್ಬಿಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಬೇಕಾದ್ರೆ ಚೆಕ್ ಮಾಡಿ, ಎಲ್ಲ ಮುಂಬೈ ಸಪೋರ್ಟ್ ಮಾಡಕ್ ಕೊಂಡೋಗಿದ್ದಾರೆ. 17 years ಇಂದ ನಮ್ಮ RCB ಸೋಲ್ತಾ ಇದ್ರು RCB ನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಲಾಯಾಲಿಟಿ ಅಂದ್ರೆ
ಚೆನ್ನೈ ಫ್ಯಾನ್ಸಿಗೆ ಹೇಳ್ತೀನಿ, RCB ಅವ್ರ ಹತ್ರ ಬಂದು ಕಲಿಯಕ್ಕೆ ಹೇಳಿ. ನಾನು ಅವ್ರನ್ನ ಬೈತಾ ಇಲ್ಲ. CSK ಅವರು ಚೆನ್ನಾಗಿ ಈ ಸೀಸನ್ ಆಡಿಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ಬೇಕೇ ಹೊತ್ತು ಅವ್ರನ್ನ ಬೈಬಾರ್ದು, ಸರಿನಾ? ಅವ್ರಿಗೆ ಸಪೋರ್ಟ್ ಮಾಡ್ಬೇಕು, ನೆಕ್ಸ್ಟ್ ವರ್ಷಕ್ಕೆ ಎಂಕರೇಜ್ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಅವ್ರನ್ನ ಬೈಯೋದು, ಮುಂಬೈಗೆ ಸಪೋರ್ಟ್ ಕೊಡೋಕೆ ಕೊಂಡೋಗಿದ್ದಾರೆ. ಯಾಕೆ ಹೇಳಿ? RCB ವಿನ್ ಆಗಬಾರ್ದಂತೆ, ಮುಂಬೈ ಹೊಡೆದ್ರು ಪರವಾಗಿಲ್ಲ ಅಂತೆ. ಅದೆಲ್ಲ ತಪ್ಪು, ಅದು ತಪ್ಪು. ಎಲ್ರು ವಿನ್ ಆಗ್ಬೇಕು, ಎಲ್ರು ಒಂದೊಂದ್ಸತಿ ಹೊಡಿಲಿ, ನಮ್ಮ RCB ಹೊಡಿಲಿ. 17 years ಇಂದ ನಾವು ಸಪೋರ್ಟ್ ಮಾಡ್ತಾನೆ ಇದೀವಿ. ಲಾಯಾಲಿಟಿ ಅನ್ನೋದನ್ನ ಎಲ್ರು, ಬೇರೆ ಟೀಮ್ ಅವ್ರೆಲ್ರು ನಮ್ಮ RCB ಫ್ಯಾನ್ಸ್ ಅನ್ನ ನೋಡಿ ಕಲಿಬೇಕು. ಆಸಮ್ ಬ್ರೋ, ಥ್ರಿಲ್ಲಿಂಗ್ ಇತ್ತು ಲಾಸ್ಟ್ ಮ್ಯಾಚ್ ಅಂತೂ. ಲಾಸ್ಟ್ ಓವರ್ ಅಂತೂ ಅವ್ನು ನೋಬಲ್ ಹಾಕಿದಾಗ CSK ಅವ್ರನ್ನ ಹಿಡಿಯಕ್ಕೆ ಆಗಿಲ್ಲ. ಮತ್ತೆ ಅವನು ಯಶ್ ದಯಾಲ್ CSK ನ ನೋಡಿ ಈ ಪಾಕೆಟ್ ಅಲ್ಲಿ ಇಡ್ತಾನೆ. ಹೌದು, ಅರ್ಥ ಆಯ್ತಾ? ಲಾಸ್ಟ್ ಇಯರ್ ಏನ್ ಮಾಡಿದ್ರು ಮತ್ತೆ ಇಯರ್ ರಿಪೀಟ್ ಮಾಡ್ದ. ಸೇಮ್ ಟು ಸೇಮ್ ಆಯ್ತು. ಲಾಸ್ಟ್ ಇಯರ್ ಎಸ್ ದಯಾಳ್ ಅವರು ಲಾಸ್ಟ್ ಓವರ್ ಹಾಕ್ಬಿಟ್ಟು ಕ್ವಾಲಿಫೈ ಮಾಡಿದ್ರು. ಹೌದು, ಹೌದು. ಈ ವರ್ಷ ಎಸ್ ದಯಾಳ್ ಅವರು ಬೌಲಿಂಗ್ ಹಾಕಿ CSK ದವ್ರನ್ನ ಮನೆ ಕಳಿಸಿದ್ರೆ ಅಂತೀರಾ? ಹೌದು, CSK ಗಿಂತ ಧೋನಿ ಕಳ್ಸಿದಾನಲ್ಲ, ಅದು ಸಂತೋಷ ಜಾಸ್ತಿ. ಓಕೆ, ಇಲ್ಲ ಅಂದ್ರೆ ಅವನ್ ಇದ್ಬಿಟ್ಟು ಮ್ಯಾಚ್ ಏನಾದ್ರು ಫಿನಿಶ್ ಮಾಡ್ಸಿದ್ರೆ ಹೆಲ್ಮೆಟ್ ಆಗೋಕ್ಕಿಂತ ಜಾಸ್ತಿ RCB ಮೇಲೆ ಗೆದ್ದೀವಿ ಅಂತ ನೆಕ್ಸ್ಟ್ ವರ್ಷ ಬರೋವರೆಗೂ ಹೇಳ್ತಾ ಇದ್ರು ಅವರು. ಹೌದೌದು. ಏನೋ ಥ್ರಿಲ್ ಆಯ್ತು ಮ್ಯಾಚು. ಮತ್ತೆ ಶಿಫರ್ಡ್ ಅವನ್ ಮಾತ್ರ ಸಖತ್ ಆಡ್ದ. ಅವ್ನ್ ಇರ್ಲಿಲ್ಲ ಅಂದ್ರೆ ಮ್ಯಾಚೇ ಇರಲ್ಲ. ಮತ್ತೆ SJL ಭುವನೇಶ್ವರ್ ಸ್ವಲ್ಪ ಇಂಪ್ರೂವ್ ಆಗ್ಬೇಕು. ಹೌದು, ಈ ಸರಿ ಅಷ್ಟೇ. ಸ್ವಲ್ಪ ಭುವನೇಶ್ವರ್ ಅವರು ತುಂಬಾನೇ ಓಡಿಸ್ಕೊಂಡಂತ. ಹೌದು. ಹೌದು, ಅವರು ಇಂಪ್ರೂವ್ ಆಗ್ಬೇಕು. ಗ್ರೇಟ್ ಬಾಲರ್. ಇವತ್ತು ಹಸಲ್ವುಡ್ ಕೂಡ ಇರ್ಲಿಲ್ಲ. ಹೌದು, ಆದ್ರೂ ಕೂಡ ಗೆದ್ದಿದೀವಲ್ಲ. ಇಂಪಾರ್ಟೆಂಟ್ ಮ್ಯಾಚ್ ಗೆದ್ದಿರೋಲ್ಲ, CSK ಮೇಲೆ ಗೆದ್ದಿದೀವಲ್ಲ, ಅದು ಇಂಪಾರ್ಟೆಂಟ್. ಮತ್ತೆ ನಾವು ಆತರ ಹೇಳ್ಬಾರ್ದು. ನಾವು ಫೈನಲ್ ಬರೋವರೆಗೂ ಕಾಯ್ಬೇಕು. ಕಾಯ್ಬಿಟ್ಟು ಗೆದ್ಬಿಟ್ಟು ಹೇಳೋಣ, ಇವಾಗ ಈ ಸಲ ಕಪ್ ನಮ್ದೆ ಅಂತ ಹೇಳ್ಬಿಟ್ರೆ ಮತ್ತೆ ರಿಪೀಟ್ ಆಗೋದ್ ಬೇಡ. ಗೆದ್ಬಿಟ್ಟು ಹೇಳೋಣ, ಓಕೆನಾ? ಈ ಸಲ ಕಪ್ಗೋಸ್ಕರ ಟ್ರೈ ಮಾಡ್ತಾ ಇದೀವಿ, ಶೋರ್ ಆಗಿ ವಿನ್ ಆಗ್ತೀವಿ. ಆಲ್ ದ ಬೆಸ್ಟ್ RCB. ಕೀಪ್ ಈ ಸಲ ಕಪ್ ನಮ್ದೆ, ಬಟ್ ಬೆಸ್ಟ್ ಫಾರ್ ದ ಹೋಪ್. ಹೇಳಿ ಬ್ರೋ. ಮಾಡಿದ್ಮೇಲೆ ನನ್ನ ಹಿಡ್ಕೊಂಡು ಕೂಣಿ. ಇವಾಗ ಚೆನ್ನೈ ಮ್ಯಾಟ್ರು ಏನ್ ಬ್ರೋ, ಸಿಕ್ಕಾದ್ರೆ ಕೆಪ್ಪ ಇದ್ರೆ ಹೊಡಿಬೇಕು, ಇಲ್ಲ ಅಂದ್ರೆ ನಮ್ ತರ ಸೈಲೆಂಟ್ ಆಗಿ ನಿಲ್ಬೇಕು. ನಾನ್ ಹಿಂಗೆ ಅಂದ್ರೆ ಮಾಡಿದ್ಮೇಲೆ ಮಚ್ಚು ನಂದು ಹಿಡ್ಕೊಂಡು ಕಚ್ಚು ಅಂತ ಅಲ್ಲಿ ನೋಡು, ಅಲ್ಲಿ ನನ್ ಮಚ್ಚ ಹಿಡ್ಕೊಂಡು ಬುಳ್ಳಿ. ಮಸ್ತ್ ಇತ್ತು ಮ್ಯಾಚ್, ಆರಾಮಾಗಿ ಮಲ್ಕೋಬಹುದು ಇವತ್ತು. ಅಂದ್ರೆ ನಮ್ಗೆ ನಿದ್ದೆ ಬರ್ತೈತ್ರಿ ಇವತ್ತು ನೈಟ್. ಇಲ್ಲಿಗ್ ಬಂದಿತ್ತು ಕುತ್ತಿಗೆಗೆ, ಬಟ್ RCB ಗೆದ್ರಲ್ಲ, ಆರಾಮಿಲ್ಲ. ಆರಾಮಾಗಿ ಹೋಗಿ ಮನೆಗೆ ಹೋಗಿ ನಿದ್ದೆ ಮಾಡ್ಬೋದು ಇವತ್ತು. ಓಕೆ, ಅಂತಂದ್ರೆ ಇವಾಗ ಧೋನಿ ಅವರು ಇಲ್ಲಿಗೆ ಲಾಸ್ಟ್ ಆಗ್ತಾರ ಅಂತಾರೆ ಅಥವಾ ಏನು ಈ ಸೀಸನ್? ಯಾರ ಗೊತ್ತು, ಗೊತ್ತಿಲ್ಲ, ಇನ್ನೂ ಆಡ್ಬೋದು. ಧೋನಿ ಫ್ಯಾನ್ ಅವರಿದಾರ ಕೇಳಿ. ಮ್ಯಾಮ್ ಹೇಳಿ, ಈ ಸೀಸನ್ ಧೋನಿ ಅವ್ರು ಲಾಸ್ಟ್ ಮಾಡ್ಬೋದು ಅಂತಾರ ಅಥವಾ ಹೇಗೆ? ಅವ್ರು ನೆಕ್ಸ್ಟ್ ಆಟ ಆಡ್ಬೇಕಂತ ನನ್ನ ಆಸೆ. ನೆಕ್ಸ್ಟ್ ಆಟ ಆಡ್ಬೇಕು ಅಂತ. ಓಕೆ, ಈಗ ಆಲ್ರೆಡಿ ಅವ್ರೀಗ 7th ಪ್ಲೇಸ್ಗೆ 8th ಪ್ಲೇಸ್ಗೆಲ್ಲ ಬರ್ತಿದ್ದಾರೆ. ನೆಕ್ಸ್ಟ್ ಸೀಸನ್ ಆಟ ಆಡಿದ್ರೆ 11ಗೆ ಬರ್ತಾರ ಏನು ಅಂತ. ಬಟ್ ಈಸ್ ಅ ಲೆಜೆಂಡ್, ಸೊ ಅಟ್ ಲೀಸ್ಟ್ ಅವ್ರ ಲಾಸ್ಟ್ 6 ಅಥವಾ 4 ಹೊಡಿಲಿಕ್ಕೆ ಅದು ಇರ್ಬೇಕು ಅಂತ ನನ್ನ ಆಸೆ. ಅಂದ್ರೆ CSK ವಿನ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಧೋನಿ ಬಂದ್ಬಿಟ್ಟು ವಿನ್ ಆಗ್ಬೇಕು ಅಲ್ಲ. ಈಗ ಆಕ್ಚುಲಿ ಯಾವ ತರ ಇದೆ ಅಂದ್ರೆ CSK ವಿನ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಧೋನಿ ಬಂದು 1 6 ಹೊಡೆದ್ರೆ ಫುಲ್ ಪಿಲ್ಲು ಅಂತ ಹೇಳ್ತಾರೆ CSK ದವರು. ಏನ್ ಹೇಳ್ತೀರಾ? ಹೌದು, ತಲಾ ಫಾರ್ ಅ ರೀಸನ್ ಅಷ್ಟೇ ಅಂತೀರಾ? ಅಂದ್ರೆ ಸೀಸನ್ ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ, ಧೋನಿ 6 ಹೊಡೆಯೋದು ಇಂಪಾರ್ಟೆಂಟ್ ಅಂತ. ಅದನ್ನು ಇಂಪಾರ್ಟೆಂಟ್ ಸರ್, ಬಟ್ ತಲಾ ಫಾರ್ ಅ ರೀಸನ್, ಸೊ ತಲಾ ಆಟ ಆಡ್ಲೇಬೇಕು. ಥ್ಯಾಂಕ್ ಯು. ಟ್ರೋಲ್ ಮಾಡ್ತಾರೆ, ಹೌದು. ಅವ್ರಿಗೆ ನಾನು ಬೈಯಕ್ಕೂ ನನ್ಗೆ ಬೇಜಾರಾಗ್ತಾ ಇದೆ. ಅರೆ ಒಂದೇ ಒಂದು ಮಾತು ಹೇಳ್ತೀನಿ, ಇವಾಗಿರೋ ಟೀಮು ನಮ್ಮ ಲೇಡೀಸ್ ಕಪ್ ಟೀಮ್ ಮೇಲೆ ಆಡೋದ್ರು ವಿನ್ ಆಗೋದು ಡೌಟ್ ಅವರು CSK ಅಲ್ವಾ? ಅದನ್ನ ನಾನು ಹೇಳಕ್ ಇಷ್ಟಪಡ್ತಾ ಇಲ್ಲ. ಅದನ್ನೇ ಹೇಳಿ ಟ್ರೋಲ್ ಮಾಡೋದ್ರಿಂದ ಈ ಮಾತು ನಾನೇ ಕಷ್ಟಪಟ್ಟು ಹೇಳ್ತಾ ಇದ್ದೀನಿ. ಆ ಜನರೇಷನ್ ಬಗ್ಗೆ ಮಾತಾಡ್ಬಾರ್ದು, ಜೆಂಡರ್ ಬಗ್ಗೆ ಮಾತಾಡ್ಬಾರ್ದು. ಅಲ್ಲಿ ಹೋಗಿ ಚೆನ್ನೈಯಲ್ಲಿ ಯಾವಾಗ್ಲೂ ಲಾಲಿಪಾಪ್ ಅನ್ನೋದು, ಲೇಡೀಸ್ ಕಪ್ ಅನ್ನೋದು, ಈ ಮಾತುಗಳೆಲ್ಲ ಬಿಟ್ಬಿಟ್ಟು ಅವ್ರ ಟೀಮ್ಗೆ ನೆಕ್ಸ್ಟ್ ಇಯರ್ ಎಂಕರೇಜ್ ಮಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಕೆಟ್ಟ ಮಾತು ಯೂಸ್ ಮಾಡ್ಬಾರ್ದು. ಆ ಲೇಡೀಸ್ ಟೀಮ್ ಅವ್ರ ಮೇಲೆ ಬಂದು ಆ ಟೀಮ್ ಆಡಿ ಅಂತ ನಾವ್ ಹೇಳ್ಬಿಟ್ರೆ ಆ ಮಾತಿಗೆ ಅವ್ರಿಗೆ ಹೆಂಗಿರತ್ತ, ಅವ್ರಿಗೆ ಕೇಳ್ಕೊಂಡು ಸುಮ್ನೆ ಇರಕ್ಕಾಗತ್ತಾ? ಇರಲ್ಲ. ಯಾವತ್ತೂ ಅವ್ರ ಟೀಮ್ನ ಬಿಟ್ಕೊಡದೇ ಇರ್ತೀವಿ. ಇವಾಗ ಸಡನ್ ಆಗಿ ಹೋಗಿ ಮುಂಬೈಗೆ ಹೋಗ್ಬಿಟ್ಟಿದ್ದಾರೆ. ಮುಂಬೈ ಹೊಡಿಲಿ, RCB ಹೊಡಿಬಾರ್ದು. ಈ ತರ ಫ್ಯಾನ್ಸ್
ನಾನು ನೋಡಿಲ್ಲ. ಯಾವಾಗ್ಲೂ ಸೋತ್ರುನು ಗೆದ್ರುನು ನಾವು ಒಬ್ರಿಗೆ RCB support support ಮಾಡ್ಬೇಕು. ಮಾಡ್ಬೇಕು. ಅದು ಕರೆಕ್ಟ್. ಥ್ಯಾಂಕ್ ಯು ಸರ್. ಅಂಡ್ ಫಿಲ್ ಸಾಲ್ಟ್, ಟಿಮ್ ಡೇವಿಡ್ ಇವ್ರು ಇರೋದ್ರಿಂದ ಮ್ಯಾಚ್ ವಿನ್ ಆಗ್ತಾರೆ ಅಂತಾರೆ. ಅವ್ರ ಆಕ್ಷನ್ ಅಲ್ಲಿ ತಗೊಳ್ಳೋದ್ರಿಂದ ಅಂಡ್ ಟೀಮ್ ಚೆನ್ನಾಗಿರೋದ್ರಿಂದ ಆಡ್ತಾರೆ ಹೊತ್ತು ಬೇರೆ ಪ್ಲೇಯರ್ಸ್ ಬಂದಿದ್ದಾರೆ ಅವರಿಂದ ವಿನ್ ಆಗ್ತಾರೆ ಅಂದ್ರೆ ಇವನ್ ದೇ ಆರ್ RCB ಟೀಮ್ ಪ್ಲೇಯರ್ಸ್. ಸೊ ಡೋಂಟ್ ಹೇಟ್ ಎನಿ ಒನ್, ಪ್ಲೀಸ್ ಪ್ಲೇ. ಥ್ಯಾಂಕ್ ಯು ಬ್ರೋ. ಹೇಳಿ ಬ್ರೋ ಇವತ್ತಿನ ಮ್ಯಾಚಿನ ಬಗ್ಗೆ. ಸರ್ ಏನೇ ಆಗ್ಲಿ, ತಾಜ್ ಮಹಲ್ ಇಸ್ ದ ಓನ್ಲಿ ವಂಡರ್, ಹಾ. RCB ಇಸ್ ದ ಓನ್ಲಿ ಪಂಟರ್. RCB ಲಾಸ್ಟ್ ಸೆಕೆಂಡ್ ವರ್ಗೂ ಹಾ ಯಾವ ಮ್ಯಾಚ್ ಆದ್ರೂ ಇತ್ತಾ? ಇಲ್ಲ RCBನೇ ಬರ್ಸಿದ್ದು. ಫ್ಯಾನ್ಸ್ ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ ನಂಬರ್ Number 1, ಬೈಕ್ ಬರ್ಸಿ ಗೆಲ್ಲೋದ್ರಲ್ಲಿ ನಂಬರ್ ಅಷ್ಟೇ. ಟೇಬಲ್ ಮೇಲೆ ಎಲ್ಲಿದೀವಿ, ನಂಬರ್ 1 ಎಲ್ಲೆಲ್ಲಿ ಇರ್ಬೇಕು ಎಲ್ಲ ಒಂದಲ್ಲೇ ಇರುತ್ತೆ. ಅಂದ್ರೆ ಅದ ಇವತ್ತಿನ ಮ್ಯಾಚ್ ಕ್ರಿಕೆಟ್ ಅಲ್ಲಿ ನಂಬರ್ 1, ಎಲ್ಲೇ ಇರ್ಲಿ ಹೇಗೆ ಇರ್ಲಿ ನಂಬರ್ 1. ಕ್ರಿಕೆಟ್ ಅಲ್ಲೂ ನಂಬರ್ 1, ಆರೆಂಜ್ ಕ್ಯಾಪ್ ಅಲ್ಲೂ ನಂಬರ್ 1, RCB ನೂ ನಂಬರ್ 1 ಬ್ರೋ. ಕಪ್ ನಮ್ದೇ ಅಂತ ಹಾಗಾದ್ರೆ. ಎಲ್ಲ ಹಿಂದೆ. ಚಂದ್ರ ಎಲ್ಲಿದ್ದಾರೆ? ಹಾ. ಚಂದ್ರ ಎಲ್ಲಿದ್ದಾರೆ? RCB ಎಲ್ಲಿದೆ? ಅಷ್ಟೇ. ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವರಿಬ್ರು ಸೇರ್ಕೊಂಡು ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. CSK ಚೆನ್ನಾಗಿ ಬಗ್ಗಿದ್ರು, ನಾವು ಓಡಿದ್ವಿ, ಮನೆಗೆ ಹೋದ್ರ ಅವ್ರು. ಓಡು CSK, ಮನೆಗೆ ಓಡಪ್ಪ CSK. పూచేడి చెన్నై పుచ్చింది చూతడి RCBకి ಒಳ್ಳೆ ಅಡಿ ಹಂಗ ಇದು ಕಟ್ ಮಾಡ್ಬೇಡ, ಹಂಗೆ ಹಾಕಮ್ನ ಖುಷಿ ಆಗ್ಬಿಡ್ಬೇಕು ಎಲ್ಲಾರು. ಹೇಳಿ ಬ್ರೋ. ಚೆನ್ನಾಗಿತ್ತು. ಬನ್ನಿ. ಜೈ RCB. ಈ ಸರಿ ಬಂದ್ಬಿಟ್ಟು ಎಲ್ಲ ಗುಡ್ ಗೋಯಿಂಗ್ ಅಲ್ಲಿ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು RCB ಗೆ. ಹೌದು, ಈ ಸರಿ ಕಪ್ ನಮ್ದೇ ಆಗುತ್ತೆ. ಆಗ್ಬೇಕು ಎಲ್ಲ ಅನ್ಸುತ್ತೆ. ನಾವು ಜೈ RCB, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಹಾ. ಮ್ಯಾಚ್ ಏನ್ ಕೇಳ್ತಾ ಇದೀರಾ? ಹಾ. ಮ್ಯಾಚ್ ನಮ್ದೇ. CSK ಅಷ್ಟೇ ಮನೆಗೆ. ಏನೇ ಆದ್ರೂ ನಮ್ಮ RCB ಅವ್ರ ಲಾಸ್ಟ್ ತನಕ ಬೀಜ ಬಾಯಿಗೆ ಬರ್ಸ್ಬಿಟ್ಟೆ ಮ್ಯಾಚ್ ಗೆಲ್ಲೋದು. ಹಾ. ಏನೇ ಬರ್ಲಿ, ಏನೇ ಆಗ್ಲಿ, ಈ ಸರಿ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ. ಥ್ಯಾಂಕ್ ಯು. ಸೋತ್ರು RCB, ಗೆದ್ರು RCB. ಅಷ್ಟೇ. ಥ್ಯಾಂಕ್ ಯು ಬ್ರೋ. ಹೇಗಿತ್ತು ಮ್ಯಾಚ್ ಇವತ್ತು? ತುಂಬಾ ಚೆನ್ನಾಗಿತ್ತು. ಹಾ. ನಮ್ಮ RCB ಇವತ್ತು ಬ್ಲಾಕ್ ಡ್ರ್ಯಾಗನ್ ಇದ್ದಾನೆ, ಸಿಕ್ಕಾಪಟ್ಟೆ ಡೇಂಜರ್. 11 ಜನ ಕೂಡ ಉಡೇಸ್ ಮಾಡ್ಬಿಟ್ಟಿದ್ದಾನೆ ಇವತ್ತು. ಹಾ. ಕಿರ್ಚಾಡಿ ಧ್ವನಿ ಬಿಟ್ಟಿದೆ. ಕೊನೆ ಹಂತವರೆಗೂ ಸಖತ್ತಾಗಿತ್ತು ಮ್ಯಾಚ್, ಸಖತ್ ಎಂಜಾಯ್ ಮಾಡಿದ್ವಿ. ಜೈ RCB. ಜೈ RCB. ಏನೋ ಬ್ಯಾನರ್ ಎಲ್ಲ ಇದು ಮಾಡ್ಸಿದ್ರಾ? ಬ್ಯಾನರ್ ನಮ್ಗೆ ಮನಸ್ಸಿಗೆ ಅನ್ಸಿದ್ದು ಮಾಡ್ಸಿದೀವಿ. ಹಾ. CSK ಫ್ಯೂಚರ್ ಅಂತೂ ಫಿನಿಶ್ ಮಾಡ್ಬಿಟ್ಟಿದೀವಿ ಇಲ್ಲಿವರೆಗೂ. ಹೌದು. ಅವ್ರದ್ದು ಎಷ್ಟು ಸೀಸನ್ ವಿನ್ ಆಗಿದ್ರು ಇಲ್ಲಿಗೆ ಇಷ್ಟನೇ ಮುಗಿಸ್ಬಿಟ್ಟಿದೀವಿ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಕಾಣಿಸೋದು RCB ಒಂದೇ. RCB ಒಂದೇ. ಹೌದು. ಅಂದ್ರೆ ಇವತ್ತು ಶಫಾನ್ ಅವರು ಎಲ್ಲರೂ ಕೂಡ ಚಪ್ಪಟ್ ಬ್ಲಾಕ್ ಡ್ರ್ಯಾಗನ್ ಒಬ್ಬನೇ 11 ಜನ ವಿಡಿಯೋಸ್ ಮಾಡ್ಬೇಕಾಯ್ತು. ಅಷ್ಟು ಖುಷಿ ಆಯ್ತು. ಒಂದೇ ಬಾಂಗ್ವರೆಗೂ ಬಾಯಿಗೆ ಬಂದಿತ್ತು. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಹೇಗಿತ್ತು ಮ್ಯಾಚ್? ಮ್ಯಾಚ್ ಗೆದ್ವಿ ಅಂತ ನಂಬಕ್ಕೆ ಆಗ್ತಿಲ್ಲ. ಲಾಸ್ಟ್ ಓವರ್ ವರೆಗೂ, ಲಾಸ್ಟ್ ಒನ್ ಬಾಲ್ ಇರೋವರೆಗೂ ಲಾಸ್ಟ್ ಹೋಪ್ ಏನಿದೆ ಅದನ್ನ ಇಟ್ಕೊಂಡು ಆಟ ಕೈಯಲ್ಲಿ ಇಟ್ಕೊಂಡು ಕೂತಿದ್ವಿ. ಬಟ್ ವಾಯ್ಸ್ ಎಲ್ಲ ನೋಡಿ ಎಲ್ಲ ಹೋಗ್ಬಿಟ್ಟಿದೆ, ಗಿರ್ಚಾಗ್ಬಿಟ್ಟು. ಥ್ಯಾಂಕ್ ಯು. ಇವತ್ತಿನ ಮ್ಯಾಚ್ ಹೇಗಿತ್ತು? ಸರ್ ಚೆನ್ನಾಗಿತ್ತು ಸರ್. CSK ಔಟ್ ಆಫ್ ಸೀಸನ್. ಈ ಮ್ಯಾಚ್ ನಾವು ಗೆಲ್ಬೇಕು ಸರ್, ಅಷ್ಟೇ. ಹಾ. ಬೇರೆ ಏನ್ ನಮ್ಗೆ ಬೇಡ ಸರ್. ಈ ಮ್ಯಾಚ್ ನಮ್ದೇ ಸರ್, ನಮ್ದೇ. ಕಪ್ ಕೂಡ ನಮ್ದೇ. ಅದಾಯ್ತು, ವಿರಾಜ್ಗೆ ಕಪ್ಪದು. ಈ ಸಲ ಲಾಲಿಪಾಪ್ ಅವ್ರಿಗೆ ಕೊಡ್ಬೇಕು. ಲಾಲಿಪಾಪ್ ನಮ್ಗೆಲ್ಲ. ಇವತ್ತಿನ ಮ್ಯಾಚ್ ತುಂಬಾ ಚೆನ್ನಾಗಿತ್ತು. ಲಾಸ್ಟ್ ಓವರ್ ಅಲ್ಲಿ ದುವೆ 6 ಕೊಟ್ಟಾಗ ಅನ್ಸ್ತಿತ್ತು CSK ಗೆಲ್ತಾರೆ ಅಂತ. ಆದ್ರೆ ಲಾಸ್ಟ್ ನಮ್ಮ RCBನೇ ಗೆಲ್ತು. ಅಲ್ಲ, ಎಸ್ ದಯಾಳ್ ಅವರು ಲಾಸ್ಟ್ ಓವರ್ ಚೆನ್ನಾಗಿ ಮಾಡಿದ್ರಾ? ಚೆನ್ನಾಗ್ ಮಾಡಿದ್ದಾರೆ Okay. ಬೌಲಿಂಗ್ ನ. ಅಂದ್ರೆ ಈ ಸರಿ ಕಪ್ ನಮ್ದೇ ಅಂತಾರೆ ಹೇಗೆ? ಈ ಸತಿ ಕಪ್ ನಮ್ದೇ. ಎಷ್ಟು ಖುಷಿ ಆಯ್ತು. ಹೌದು, RCB ಗೆದ್ದಿರೋ ಟೈಮಲ್ಲಿ ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತಾ? ನಮ್ಗೇನಿದ್ರು ನಮ್ ವಿರಾಟ್ ಕೊಹ್ಲಿನೇ ಗುರು, ನಮ್ಗೆ ದೇವ್ರು. ಬಾಸ್ ನಮ್ ಮನ್ಸು ಒಳ್ಳೇದ್ ಮಾಡಿದ್ರೆ ವಿರಾಟ್ ಕೊಹ್ಲಿ ಹೆಂಗಿದ್ರು ಚೆನ್ನಾಗಿರ್ಲಿ. ನನ್ ವಿಡಿಯೋ ನೀವೇನಂತೀರಾ? ವಿರಾಟ್ ಕೊಹ್ಲಿ ಅವರು ನಾವು, ನೀವಲ್ಲ. ನಾವು ಧೋನಿ ಅಲ್ಲ, ನೀವು ಧೋನಿ. ನಾವು ವಿರಾಟ್ ಕೊಹ್ಲಿ ಅಂದ್ರೆ ನೀವು ವಿರಾಟ್ ಕೊಹ್ಲಿ. ನಾವು ಧೋನಿ ಇಲ್ಲ, ನೀವು ವಿರಾಟ್ ಕೊಹ್ಲಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗ. ಗಿಡ ಯಾಕೆ ಮರ ಯಾಕೆ, ಈ ಸ್ಟೇಡಿಯಂ ಅಲ್ಲಿ ವಿರಾಟ್ ಕೊಹ್ಲಿ ಇದ್ರೆ ಎಲ್ಲ ನಮ್ಗೆ ಯಾಕೆ ಬೇಕು?
ಅಷ್ಟೇ ಗುರು. ಈ ಸಲ ಕಪ್ ನಮ್ದೆ, ಲಾಲಿಪಾಪ್ ಅವ್ರದೇ ಇರ್ಲಿ. ಲಾಸ್ಟ್ ಟೈಮ್ ನಮಗ್ ಕೊಟ್ರು, ಈ ಸೈಡ್ ನಾವು ಕೊಡೋಣ ಅವ್ರಿಗೆ. ಲಾಸ್ಟ್ ಟೈಮ್ ನಾವೇ ಕೊಟ್ಟಿದ್ದು ಲಾಲಿಪಾಪ್ ಅವ್ರಿಗೆ ಇದೇ ಗ್ರೌಂಡ್ ಅಲ್ಲಿ. ಇದೇ ಗ್ರೌಂಡ್ ಅಲ್ಲಿ ಕೊಟ್ಟಿದ್ದು, ಅವ್ರ ಗ್ರೌಂಡ್ ಅಲ್ಲಿ. ನಮ್ ಗ್ರೌಂಡ್ ಅಲ್ಲಿ ನಾವೇ ಗೆಲ್ಲೋದು, ನಾವೇ ಕಪ್ ಹೊಡಿಯೋದು. ಆದ್ರೆ ಮುಂಬೈ ಮಾತ್ರ ಬಂದ್ರೆ ಅವ್ರನ್ನ ಬಿಡ್ಬಾರ್ದು ಗುರು, ಅವ್ರನ್ನ ಎತ್ತಲೇಬೇಕು, ನಾವೇ ಹೊಡಿಯೋದು ಕಪ್ಪು. ಇವಾಗ ಈ ವರ್ಷ ನಮ್ದೇ ಕಪ್ಪು, ನಮ್ದೇ ಎಲ್ಲ. ಜೈ RCB, ಜೈ ಕರ್ನಾಟಕ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.